ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಿಕ್ಕಿದ್ರೆ ಕಾಲಲ್ಲೋ ಪೊರಕೆನಲ್ಲೋ ಬಡಿತಾರೆ ಅಷ್ಟೇ. ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತಾರೆ ಸಿಟಿ ರವಿ? ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧಗಾತ್ರ ಛತ್ರಿ ಹಿಡಿದಿಲ್ಲ ಅಂತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಸಿಟಿ ರವಿ ಅವ್ರಿಗೆ ಏನು ಅಭಿಪ್ರಾಯ? ಸಿಟಿ ರವಿ ಅವ್ರಿಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಕಾಡಿನ ರಾಜನಿಗೆ ಯಾರೋ ನೀನು ವನರಾಜ ಅಂತ ಪಟ ಕಟ್ಟಬೇಕಾಗಿದೆ. ರಾಜ್ಯ ಬಿಜೆಪಿಯ ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಸುಲಭ ಇದೆ. ಓಟ್ ಹಾಕ್ಬೇಕಾದ್ರೆ ನಮ್ಮವನು ಯಾರು ಅಂತ ನೋಡುವ ಮನಸ್ಥಿತಿ ಕೆಲವು ಕ್ಷೇತ್ರಗಳಲ್ಲಿ ಇದೆ. ಗ್ಯಾಂಗ್ರೀನ್ಗೆ ಅವನಿಗೆ ಕಾಲ್ ತೆಗೆದ್ರೆ ಪರವಾಗಿಲ್ಲ, ಅದು ಪಾರ್ಟಿಯ ಕಾಲ್ ತೆಗೆಯೋ ಹಂತಕ್ಕೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೊಬ್ಬ ಗೆಲ್ಲೋದಕ್ಕೋಸ್ಕರ ನಾನು ರಾಜಕಾರಣಕ್ಕೆ ಬಂದಿಲ್ಲ. ಮೋದಿಯವರ ಬಗ್ಗೆ ಹೇಳೋದಾದರೆ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಬೋದು, ಮೋದಿಯವರ ಹೆಜ್ಜೆಯನ್ನು ಕಂಡುಹಿಡಿಯೋಕ್ಕಾಗಲ್ಲ. ಸ್ವಜನ ಪಕ್ಷಪಾತದ ಆರೋಪ ಮಾಡೋಕ್ಕಾಗಲ್ಲ, ಭ್ರಷ್ಟಾಚಾರದ ಆರೋಪ ಮಾಡೋಕ್ಕಾಗಲ್ಲ, ಸೋಮಾರಿ ಅಂತ ಹೇಳೋಕ್ಕಾಗಲ್ಲ, ಮೋಜು ಮಸ್ತಿ ಮಾಡ್ಕೊಂಡು ಕಾಲ ಕಳೀತಾರೆ ಅಂತ ಹೇಳೋಕ್ಕಾಗಲ್ಲ. ಮೊನ್ನೆ ಕೆಂಪೇಗೌಡ ಜಯಂತಿಗೆ ಉಪರಾಷ್ಟ್ರಪತಿಗಳು ಯಾಕೆ ಅವರು ಸಿಟಿ ರವಿ ಅವರನ್ನ ಮೈ ಬಾಸ್ ಅಂತ ಅಂದ್ರು ಅಂತ. ಬಾಸ್ ಈಸ್ ಆಲ್ವೇಸ್ ಅ ಬಾಸ್ ಅಂಡ್ ಮೈ ಬಾಸ್ ಅವರ್ ಸಿಟಿ ರವಿ ಗಾರು. ನಾನು ಯಾವತ್ತೂ ಬಾಸ್ ಥರ ವರ್ತನೆ ಮಾಡಿಲ್ಲ. ಐ ಆಮ್ ನಾಟ್ ಎ ಬಾಸ್. ಕೆಲವು ಮಾತುಗಳನ್ನು ಹೇಳೋದ್ರಿಂದ ನನಗೆ ರಾಜಕೀಯವಾಗಿ ವ್ಯಕ್ತಿಗತ ಹಾನಿಯಾಗತ್ತೆ ಅಂತ ಗೊತ್ತು. ಅದೇ ಅವರಿಗೆ ದೊಡ್ಡ ಮುಳುವಾಗಿದ್ದು ಅಂತ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ವಾ? ಅಥವಾ ಡೆಪಾಸಿಟ್ ಉಳಿತಿರೋದು ಇವರಿಂದಲ್ಲ, ಇವರಿಗೆ ಅದಿಲ್ಲದೆ ಇದ್ರೆ ಡೆಪಾಸಿಟ್ ಉಳಿಯಲ್ವಲ್ಲ. ಈಗ ಬಂದಿರೋ ಸೀಟು ಬರಲ್ವಲ್ಲ. ಈಗ ವಯನಾಡಿಗೆ ಬಂದು ಯಾಕೆ ರಾಹುಲ್ ಗಾಂಧಿ ನಿಂತಿದ್ದು? ಮೆಜಾರಿಟಿ ಆಫ್ ಮುಸ್ಲಿಮ್ಸ್, ಮೆಜಾರಿಟಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್. ಸಿದ್ದರಾಮಯ್ಯನವರಿಗೂ ಧೈರ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಧೈರ್ಯ ಇಲ್ಲ, ರಾಹುಲ್ ಗಾಂಧಿ ಬಂದು ನಿಲ್ಲಿ ನಾವು ಗೆಲ್ಸ್ಕೊಡ್ತೀವಿ ಅಂತ. ಖರ್ಗೆ ಅವರು AICC ಅಧ್ಯಕ್ಷರು, ನೀವು ಪಕ್ಕದ ಕೇರಳಕ್ಕೆ ಹೋಗೋದು ನಮ್ಗೆ ಅಪಮಾನ, ಇಲ್ಲೇ ಬಂದು ನಿಲ್ಲಿ ಅಂತ ಹೇಳ್ಬೋದಿತ್ತು. ಹೇಳೋ ಧೈರ್ಯ ಇವರಿಗೂ ಇಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ 50% ಎಬೋ ಅವರಿಲ್ಲ, ಮುಸ್ಲಿಮ್ಸ್ ಇಲ್ಲ, ಅವ್ರ ವೋಟ್ ಬ್ಯಾಂಕ್ ಇಲ್ಲ. ಲಿಸ್ಟ್ ತೊಗೊಳಕ್ಕೆ ರೆಡಿ ಇಲ್ಲ ಇವರು. ಅವರು ಓಟ್ ಹಾಕೋದು ಕೈ ಬಿಟ್ಬಿಟ್ರೆ ಅವರು ಓಟ್ ಹಾಕ್ತಾನೆ ಇರಬೇಕು. ಅದಕ್ಕೆ RSSಗೆ ಬಗ್ಗೆ ಮಾತಾಡ್ತಾರೆ. ಅವ್ರು ಯಾಕೆ RSSನ ವಿರೋಧಿಸ್ತಾರೆ? ಅವ್ರನ್ನ RSS ಇವತ್ತಿನವರೆಗೂ ವಿರೋಧಿಸಿಲ್ಲ. ದೇಶಭಕ್ತ ಮುಸಲ್ಮಾನರನ್ನ ಗೌರವಿಸಿದೆ, ಆಧರಿಸಿದೆ. RSS ಒಳಗೂ ಇಟ್ಕೊಂಡಿದೆ, ಮುಸ್ಲಿಂ ಮಂಚ್ ಅಂತ ಅದರೊಳಗೂ ಇದೆ. ರಾಷ್ಟ್ರೀಯ ಮುಸ್ಲಿಂ ಮಂಚು ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮುಸ್ಲಿಮ್ರದ್ದೇ ಒಂದು ವೇದಿಕೆ. ಎಲ್ಲ ಮುಸಲ್ಮಾನರು ದ್ರೋಹಿಗಳಲ್ಲ. APJ ಅಬ್ದುಲ್ ಕಲಾಂ ಅವರು ಅಪ್ಪಟ ರಾಷ್ಟ್ರಭಕ್ತ ಅನ್ನೋದಕ್ಕೆ ಯಾರೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಅವರ ಬದುಕೇ ಅದನ್ನು ತಿಳಿಸಿದೆ. ಅಬ್ದುಲ್ ಹಮೀದು 71ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತದ ಪರವಾಗಿ ತನ್ನ ಅಪ್ರತಿಮ ಸಾಹಸವನ್ನು ತೋರಿಸ್ತವರು. ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯ ಕಥೆಯಲ್ಲಿ ಅವರು ಅಬ್ದುಲ್ ಹಮೀದ್ರ ಯಶೋಗಾಥೆಯನ್ನು ಹೇಳಿದೆ. ಮುಸ್ಲಿಂ ಅಂತ ದೂರ ಇಟ್ಟಿಲ್ಲ, ಒಬ್ಬ ದೇಶಭಕ್ತ ಅಂತ. ಹಾಗಂತ ತುಕಡೆ ಗ್ಯಾಂಗ್ಗಳಿಗೆಲ್ಲ ವೇದಿಕೆ ಕೊಟ್ಟು ದೇಶ ಹಾಳು ಮಾಡೋದಕ್ಕೆ ಬೆಂಬಲ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ರೀತಿ ಯಾವತ್ತೂ ಮಾಡಿಲ್ಲ. ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನೆಗೆಟಿವ್ ಥಾಟ್ಸು ಭಾಳ ಕಾಲ ಉಳಿಯಲ್ಲ, ಟೆಂಪ್ರವರಿ. ಪಾಸಿಟಿವ್ ಥಾಟ್ಸು, ಡೆಡಿಕೇಷನ್ನು ಇದೆಲ್ಲ ಇದ್ದೋಕ್ಕೆ ಟೈಮ್ ತಗೊಳುತ್ತೆ ಆ ಸಕ್ಸಸ್ಸಿಗೆ. ಇವೆಲ್ಲ ನೆಗೆಟಿವ್ ಥಾಟ್ಸ್ ಮೂಲಕ ಹುಟ್ಟಿರೋದು. ಕಾಕ್ರೋಚಿಂದ ನೀವು ಒಳ್ಳೇದು ನಿರೀಕ್ಷೆ ಮಾಡೋಕ್ಕಾಗತ್ತಾ? ಚೀನಾದಲ್ಲಾದರೆ ಅಟ್ಲೀಸ್ಟು ಫ್ರೈ ಮಾಡ್ಕೊಂಡವ್ರು ತಿಂತಾರೆ. ಈ ದೇಶದಲ್ಲಿ ಅದು ತಿನ್ನಲ್ಲ. ಸಿಕ್ಕಿದ್ರೆ ಕಾಲಲ್ಲೋ ಪೊರಕೆನಲ್ಲೋ ಬಡಿತಾರೆ ಅಷ್ಟೇ ಈ ದೇಶದಲ್ಲಿ. ಚೀನಾದಲ್ಲಾದರೆ ಅಟ್ಲೀಸ್ಟ್ ಫ್ರೈ ಯಾರು ಮಾಡ್ಕೊಳ್ತಾರೆ. ಅವ್ರು ಜಿರ್ಲೆ ತಿಂತಾರಂತೆ, ನಂಗೆ ಗೊತ್ತಿಲ್ಲ, ತಿಂತಾರೆ. ಯಾರೋ ಕೇಳಿದ್ದೀನಿ ನಾನು. ಜಿರ್ಲೆ ಅವರಿಗೆ ಭಾಳ ಜಿರ್ಲೆ ಫ್ರೈ ಅನ್ನೋದು ಭಾಳ ಫೇಮಸ್ ಅಂತ. ಅದಕ್ಕೇನೋ ಆ ಚೀನಾದ ಹೆಸರು ಇದೆಯಂತೆ. ಅಲ್ಲಿ ಹೋದರೆ ಅಟ್ಲೀಸ್ಟ್ ಫ್ರೈ ಯಾರು ಆಗ್ಬೋದು. ಇಲ್ಲಿ ಬಿಸಿಲಲ್ಲಿ ಡ್ರೈ ಆಗ್ತಾ ಇದೆ. ಇಲ್ಲಿ ಏನು ಅವೆಲ್ಲ ನೆಗೆಟಿವ್ ಚಿಂತನೆಗಳ ಮೂಲಕ ಹುಟ್ಟಿರುವವು. ಅವಕ್ಕೆಲ್ಲ ಆಯಸ್ ಕಡಿಮೆ ನೆಗೆಟಿವ್ ಥಾಟ್ಸಿಗೆ. ಸ್ವಲ್ಪ ಕೆಲವು ಕಾಲ ಕಿರಿಕಿರಿ ಆಗ್ಬೋದು ಅಷ್ಟೇ. ಪ್ರಸ್ತುತ ಕುಮಾರಸ್ವಾಮಿ ಅವರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಿದೆ. ನನಗೆ ನೀವು ಒಬ್ಬ BJP ನಾಯಕರಾಗಿ, ಅವರು ಇವಾಗ NDA ಕೂಟದಲ್ಲಿರೋರು,
ಕುಮಾರಸ್ವಾಮಿ ಅವ್ರ ಬಗ್ಗೆ ಸಿ ಟಿ ರವಿ ಅವ್ರಿಗೆ ಏನು ಅಭಿಪ್ರಾಯ ಇದೆ? ಅವ್ರು ನಮ್ಮ NDA ನಾಯಕರು, ಮುಖ್ಯಮಂತ್ರಿಯಾಗಿ 2 ಬಾರಿ ಕೆಲಸ ಮಾಡಿದವರು, ರಾಜಕೀಯ ಅನುಭವವೂ ಇದೆ, ಕುಟುಂಬದ ಹಿನ್ನೆಲೆಯೂ ಇದೆ. ಈಗಂತೂ BJP ಮಿತ್ರ ಪಕ್ಷ, ಏನು ಹೇಳದಿದ್ರು ಒಳ್ಳೇದೇ ಹೇಳಬೇಕಲ್ವ. ಆದರೆ ಅವರನ್ನು ಏಕವಚನದಲ್ಲಿ ಕರೆಯುವ ಮಾತಾಡುವ ಪ್ರದೀಪ್ ಈಶ್ವರ್ ಬಗ್ಗೆ ಏನು ಹೇಳ್ತಾರೆ ಸಿ ಟಿ ರವಿ ಅವರು? ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧಗಾತ್ರದಲ್ಲಿ ಛತ್ರಿ ಹಿಡಿದಿದ್ದ ಅಂತಾರೆ. ಅಲ್ಪನಿಗೆ ಅಧಿಕಾರ ಬಂದರೆ ಡ್ಯಾಶ್ ಅಂತ ಏನಾದ್ರು ಬರೆದ್ರೆ ಅದಕ್ಕೆ ಜನ ಯಾರ ಹೆಸರು ಬರೀತಾರೆ ಅಂತಂದರೆ ನೀವು ಹೇಳಿದವ್ರ ಹೆಸರು ಬರೀತಾರೆ. ಸಿ ಟಿ ರವಿ ಅವ್ರಿಗೆ ನಾನು ಕರ್ನಾಟಕದ BJP ಅಧ್ಯಕ್ಷ ಆಗಬೇಕು, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ವಾ? ನಾನು ಪಕ್ಷದ ಕಾರ್ಯಕರ್ತ, ಪಕ್ಷ ಏನು ಕೊಡುತ್ತೆ ಅದನ್ನು ಸ್ವೀಕಾರ ಮಾಡ್ತಾ ಬಂದಿದ್ದೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಪಾರ್ಟಿ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಅದು ನನ್ನ ಕರ್ತವ್ಯ. ನಾನೀಗ ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಪಕ್ಷದ ಬಗ್ಗೆ ನಮ್ಮ ಇತಿಮಿತಿಯಲ್ಲಿ ಪಕ್ಷಕ್ಕೆ ಎಷ್ಟು ಶಕ್ತಿ ತುಂಬಕ್ಕೆ ಸಾಧ್ಯ ಇದೆ, ನಿರ್ವಂಚನೆಯಿಂದ ಶಕ್ತಿ ತುಂಬೋದು. ನಾನು ಟ್ರಬಲ್ ಮೇಕರ್ ಅಲ್ಲ. ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಏನೋ ನಾನು ಟ್ರಬಲ್ ಮೇಕರ್ ಅಲ್ಲ. ನನಗೇನೋ ಬೇಕು ಅಂತ ಇವತ್ತಿನವರೆಗೂ ಕೇಳಿದವರಲ್ಲ. 99 ನಂತರ ಕೇಳಿ ಪಡೆದಿಲ್ಲ. ಚುನಾವಣೆ ಟಿಕೆಟ್ ಕೇಳಿದ್ದು 99 ಲಾಸ್ಟು. 99 ನಂತರ ಟಿಕೆಟ್ನೂ ಕೂಡ ಕೇಳಿ ಪಡೆದಿಲ್ಲ. ನಾನು ಪಕ್ಷದ ಬಗ್ಗೆ ಯೋಚನೆ ಮಾಡೋದು ನನ್ನ ಕರ್ತವ್ಯ. ದೊಡ್ಡವ್ರ ಜೊತೆಗೆ ನಾವು ಬೆವರು ಸುರಿಸಿದ್ದೀವಿ, ನಾವು ಪೆಟ್ಟು ತಿಂದಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ. ನಾವು ಜನರನ್ನ ಸಂಘಟಿಸೋ ಕೆಲಸವನ್ನು, ಜನಾಂದೋಲನವನ್ನು ಮಾಡಿದ್ದೀವಿ. ನನ್ನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಪಾರ್ಟಿ ಇವತ್ತಿನವರೆಗೂ ನನಗೇನು ಅನ್ಯಾಯ ಮಾಡಿದೆ ಅಂತ ನಾನು ಬಯಸೋದಿಲ್ಲ. ಕೆಲವೊಮ್ಮೆ ಕೆಲವರಿಗೆ ಬೇಗ ಅವಕಾಶಗಳು ಸಿಕ್ಕಿರ್ಬೋದು. ನಮಗೆ ಅವಕಾಶ ವಂಚಿತರು ಅಂತ ಅನ್ನುವ ಹತಾಶೆ ನನಗೇನಿಲ್ಲ. ಕೆಲವರಿಗೆ ಬೇಗ ಸಿಕ್ಕಿದ್ದಕ್ಕೆ ನಿಮ್ಗೇನು ಬೇಸರ ಏನಾಗಿಲ್ಲ? ಏನು ನೋಡಿ, ಅಧಿಕಾರ ಜವಾಬ್ದಾರಿ ಅಧಿಕಾರ ಅಲ್ಲ. ಮತ್ತು ಕಾಡಿನ ರಾಜನಿಗೆ ಯಾರೂ ನೀನು ವನರಾಜ ಅಂತ ಪಟ ಕಟ್ಟಬೇಕಾಗಿಲ್ಲ. ಅದು ತನ್ನ ಸ್ವಭಾವದಲ್ಲೇ ಅದು ಗುರುತಿಸ್ಕೊಂಡ್ಬಿಡುತ್ತೆ. ರಾಜ್ಯ BJP ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಸುಲಭ ಇದೆಯಾ? ನಿರ್ಲಕ್ಷ್ಯ ಮಾಡಬಾರ್ದು. ಕಾಂಗ್ರೆಸ್ ವಿಫಲತೆಗಳೇ ನಮಗೆ ಅವಕಾಶವನ್ನು ಸೃಷ್ಟಿ ಮಾಡ್ತವೆ ಅಂತ ಭ್ರಮೆಯಲ್ಲಿರಬಾರ್ದು. ತಮಿಳುನಾಡಿನಲ್ಲಿ AIDMK ಅದೇ ಭ್ರಮೆಯಲ್ಲಿತ್ತು. DMK ವೈಫಲ್ಯವೇ ನಮಗೆ ಅಧಿಕಾರದ ಸೋಪಾನ ಆಗತ್ತೆ ಅಂಥೇಳಿ. DMK ವೈಫಲ್ಯವನ್ನು ಹೊಂದಿತ್ತು, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳದೇ ಇದ್ದ ಕಾರಣಕ್ಕೆ ಅದು ವಿಜಯ್ ಪಾರ್ಟಿಗೆ ಸೋಪಾನ ಆಯಿತು. ಕರೆಕ್ಟ್. ಹಾಗೆ ನಾವು ಅದರಿಂದ ನಮ್ಮ ನೆರೆಯ ರಾಜ್ಯದ ರಾಜಕಾರಣ ನಮಗೂ ಕೂಡ ಒಂದು ಎಚ್ಚರಿಕೆ ಆಗಬೇಕು. ಕೇವಲ ಕಾಂಗ್ರೆಸ್ ವೈಫಲ್ಯ ನಮಗೆ ಸೋಪಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಜನರ ಮುಂದೆ ನಮ್ಮ ವಿಷನ್ ಏನು ಅಂತ ಇಡಬೇಕು, ನಾವೇನು ಮಾಡ್ತೀವಿ ಅನ್ನೋದನ್ನು ಜನರ ಮುಂದೆ ಇಡಬೇಕು. ಪಾಸಿಟಿವ್ ಸಂಗತಿಗಳನ್ನು ಕಟ್ಕೊಳ್ಬೇಕು ಜನರಿಗೆ. ಹಾಗೆ ಸಕಾರಾತ್ಮಕ ರಾಜಕಾರಣವನ್ನು ಜನರ ಮುಂದೆ ಇಟ್ಟು ನಾವು ಯಾವ ರೀತಿ ಪರ್ಯಾಯ ಅಂತ ಹೇಳಬೇಕು. ಅವ್ರು ಕಾಂಗ್ರೆಸ್ಸು, ನಾವು BJP ಏನೋ 2 ಹೆಸರುಗಳು ಮಾತ್ರ ಪರ್ಯಾಯ ಆಗಲ್ಲ. ಅವರು 60% ಆರೋಪ ಅವ್ರ ಮೇಲಿದೆ. ನಾವು ಕರಪ್ಷನ್ ಫ್ರೀ ಸರ್ಕಾರವನ್ನು ಹೇಗೆ ಕೊಡಬಲ್ವಿ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು. ನಂಬಿಕೆ ಬರಬೇಕು ಮತ್ತು ಆ ನಂಬಿಕೆಗೆ ತಕ್ಕಂತೆ ನಾವು ನಡ್ಕೊಳ್ಬೇಕು. ನಮ್ಮ ವ್ಯವಹಾರನೂ ಹೇಗೆ ನಾವು ಡೆವಲಪ್ಮೆಂಟ್ ಮಾಡಲ್ಲ. ಈಗ ಅಭಿವೃದ್ಧಿ ಅನ್ನೋದು ನಿಂತು ನೀರಾಗಿದೆ. ನಾವು ಕರ್ನಾಟಕದ ಅಭಿವೃದ್ಧಿ ಮಾದರಿ ಏನು ಅನ್ನೋದನ್ನು ಜನರ ಮುಂದೆ ಇಡಬೇಕು. ನಾವು ಹೇಗೆ ಭಿನ್ನ ಪಾರ್ಟಿ ವಿತ್ ಎ ಡಿಫ್ರೆಂಟ್ ಅನ್ನೋದನ್ನು ಒಂದು ಕಾನ್ಸೆಪ್ಟ್ನ ಜನರ ಮುಂದೆ ಕೊಡಬೇಕು. ನಾವು ರೈತರ ಪರವಾಗಿ ನಮ್ಮ ಇಂಥ ಯೋಜನೆ ಇದೆ, ಮಹಿಳೆಯರ ಪರವಾಗಿ ಈ ಯೋಜನೆ ಇದೆ. ನಮಗೆ ಯುವಕರಿಗೆ ಅವರು ಸ್ವಾವಲಂಬಿ ಆಗೋದಕ್ಕೆ ನಾವು ಯಾವ ರೀತಿ ವಾತಾವರಣ ನಿರ್ಮಾಣ ಮಾಡ್ತೀವಿ, ಇವುಗಳನ್ನು ಮುಂದಿಟ್ಟು ಕಾಂಗ್ರೆಸ್ ವೈಫಲ್ಯಗಳನ್ನು ಹೇಳಬೇಕು. ಬರೀ ಅವ್ರ ವೈಫಲ್ಯಗಳನ್ನು ಹೇಳೋದು ಮಾತ್ರ ಕಾರಣ ಆಗಬಾರ್ದು. ವಾಟ್ ಯು ಹ್ಯಾವ್ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇರಬೇಕು. ನನ್ನ ಹತ್ರ ಇಂಥದ್ದು ಇದೆ ಪರ್ಯಾಯ, ವಿ ಕ್ಯಾನ್ ಡೂ ಫಾರ್ ಬೆಟರ್ ಟು ಸ್ಟೇಟ್ ಅಂತ ನಾವು ಜನರ ಮುಂದೆ ಇಡಬೇಕು.
ಬಟ್ ನೀವು ಈಗ ಹೇಳಿದ್ರಿ 60% ಸರ್ಕಾರ ನಡೀತಾ ಇದೆ ಅಂತ, ನಿಮ್ಮ ಮೇಲೆ 40% ಅಂತ ಹೇಳಿ ದೊಡ್ಡ ಆರೋಪ ಮಾಡಿದ್ರು. ಅದನ್ನು ಪ್ರೂವ್ ಮಾಡಿದ್ರು ಅವರು? ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ? ಪ್ರೂವ್ ಮಾಡೋಕ್ಕಾಗಲಿಲ್ಲ. ಈಗ 60% ಆರೋಪ ಗುತ್ತಿಗೆದಾರರ ಸಂಘ ಮಾಡೋದು. ಅವಾಗಲೂ ಗುತ್ತಿಗೆದಾರರ ಸಂಘನೇ ಮಾಡಿತ್ತು. ಈಗ ನಿಮ್ಮನ್ನೇನು ಅಂತ ಅಂದ್ಕೊಂಡಿದ್ವಿ, ನೀವು 60%ನರಾಗಿದ್ದೀರಿ ಅಂತ ಗುತ್ತಿಗೆದಾರ ಸಂಘ ಮಾಡಿದ್ದು. ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಫರ್ ಸ್ಕ್ವೇರ್ ಫೀಟು 100 ರೂಪೀಸ್ ಕೊಡಬೇಕು ಲಂಚನ, ಒಂದು ಅಡಿಗೆ. ಕರೆಕ್ಟ್. ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ. ಈ ಥರ ಎಲ್ಲಿಗೆ ಹೋಗ್ತಾ ಇದೆ? ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇಲ್ಲ, ಲೂಟಿ ಹೊಡಿತಾ ಇದ್ದಾರೆ. ಇಂಥ ವಿಷಯಗಳನ್ನು ನಾವು ಜನಾಂದೋಲನವಾಗಿ ರೂಪಿಸ್ಬೇಕು. ಅದನ್ನು ಮಾಡ್ತಾ ಇಲ್ಲ BJP ಅನ್ನೋದೇ ಜೊತೆಗೆ ನಾವು ನಮ್ಮದು ಬೆಂಗಳೂರು ಡೆವಲಪ್ಮೆಂಟ್ ಮಾಡೆಲ್ ಇದು ನಮ್ಮದು. ಯುವಕರಿಗೆ ಇದು ನಮ್ಮದು ಯೋಜನೆ. ಬಡವರ ಪರವಾಗಿ ಇಂಥ ಯೋಜನೆ ಮಾಡ್ತೀವಿ ನಾವು. ಈ ಥರ ಪರ್ಯಾಯವನ್ನು ಇಟ್ಟಾಗ ಮಾತ್ರ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಬರುತ್ತೆ. ಪರ್ಯಾಯವನ್ನು ಕೊಡದೇ ಇದ್ದರೆ ಬರೀ ಅವ್ರ ವೈಫಲ್ಯ, ಅವ್ರು ಬೀಳಲಿ, ನಾನು ಕೂತ್ಕೋತೀನಿ ಅಂತ ಆಗಲ್ಲ. ಬಟ್ ಅವರ ವೈಫಲ್ಯಗಳನ್ನು ಒಂದು ಕಡೆ ಹೇಳೋದ್ರಲ್ಲಿ ಸೋತ್ರಿ, ಮತ್ತೊಂದು ಕಡೆ ಈಗ ಮುಂದಿನ ಸಲ ಬರ್ತಾರೆ, ಮನೆಗೆ ಹೆಣ್ಣು ಮಕ್ಕಳಿಗೆ 3,000 ರೂಪಾಯಿ, ಬಸ್ಸಲ್ಲಿ ಹೆಂಗಸ್ರಿಗೆ ಮಾತ್ರ ಯಾಕೆ, ಗಂಡಸರಿಗೂ ಫ್ರೀ, ಇಷ್ಟು ಯೋಜನೆಗಳನ್ನು, ಮತ್ತೊಂದಿಷ್ಟು ಲಕ್ಷ್ಮಿ ಜೊತೆಗೆ ಈ ಸಲ ನಾರಾಯಣನೂ ಕರ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ. ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಮುಖ್ಯಮಂತ್ರಿ ಆದೆ ಅಂದ ತಕ್ಷಣವೇ ಅಧಿಕಾರದ ಹಸಿವಿಲ್ಲ ಅಂತ ಭಾವಿಸಬಾರ್ದು. ಇನ್ನೂ ಒಂದು ಅವಧಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಅಧಿಕಾರದ ಹಸಿವು ಅವರೊಳಗಡೆ ಇದೆ. 100% ಇರುತ್ತೆ. ಅವರು 2028ಕ್ಕೆ ಹೇಗೆ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಯೋಜನೆ ಮಾಡ್ತಾರೆ. ನಾವು ಅವರಿಗಿಂತ ಬೆಟ್ರು ಅಂತ ಹೇಳಬೇಕು. ಅವರು ಜಾತಿವಾದಿ, ನಾನು ಜಾತಿವಾದಿ, ಅವನು ಭ್ರಷ್ಟ, ನಾನು ಭ್ರಷ್ಟ, ಅವನ ಹತ್ರಲ್ಲೂ ಏನೂ ಡೆವಲಪ್ಮೆಂಟ್ ಮಾಡಲಿಲ್ಲ, ನಮ್ಮ ಹತ್ರ ಏನು ಡೆವಲಪ್ಮೆಂಟ್ ಮಾಡಲಿಲ್ಲ ಅಂದರೆ ಜನ ನಂಬಲ್ಲ. ಇರೋರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಪರ್ಯಾಯವನ್ನು ಕೊಡಬೇಕು ಜನರಿಗೆ. ಮತ್ತು ಸಿದ್ಧಾಂತನ ಬಿಡಬಾರ್ದು. ಜನ ನೋಡ್ರಿ, ಜಾತಿ ಒಂದು ಸ್ಟ್ರಾಟಜಿ ಆಗ್ಬೋದು, ಐಡಿಯಾಲಜಿ ಆಗಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗೆ ಒಂದು ತಾತ್ಕಾಲಿಕ ಅವಧಿಗೆ ಬಳಕೆ ಮಾಡಿಕೊಳ್ಬೋದಾಗಿರುವಂಥ ಒಂದು ರಣತಂತ್ರ ಆಗ್ಬೋದು, ಅದು ಸಿದ್ಧಾಂತ ಆಗಬಾರ್ದು. ನಮ್ಮ ಪಾರ್ಟಿಗೆ ಜನ ಬೆಂಬಲಿಸಿರೋದೇ ನಮ್ಮ ಹತ್ರ ಹಣ ಇತ್ತು ಅಂತ ಅಲ್ಲ, ಅಧಿಕಾರ ಇತ್ತು ಅಂತ ಅಲ್ಲ, ನಮಗೊಂದು ಸಿದ್ಧಾಂತ ಇದೆ ಅಂತ, ನಮಗೊಂದು ಪ್ರಾಮಾಣಿಕತೆ ಇದೆ ಅಂತ, ನಮ್ಮ ನಾಯಕತ್ವದಲ್ಲಿರುವಂಥ ಪಾರದರ್ಶಕತೆ ಕಾರಣಕ್ಕೆ ಬೆಂಬಲಿಸಿದರು, ಆ ವ್ಯಕ್ತಿತ್ವದ ಕಾರಣಕ್ಕೆ ಬೆಂಬಲಿಸಿದರು. ಮೋದಿ ಇರ್ಬೋದು, ವಾಜಪೇಯಿ ಇರ್ಬೋದು, ಆ ವ್ಯಕ್ತಿತ್ವದ ಕಾರಣಕ್ಕೆ ಬೆಂಬಲಿಸಿದರು. ನಮಗಿರುವಂಥ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಆ ಗಟ್ಟಿಗೊಳಿಸ್ಕೋಬೇಕು, ಸಿದ್ಧಾಂತಕ್ಕೆ ಬೆಂಬಲಿಸಿದರು. ಯಾಕೆ ಲಕ್ಷಾಂತರ ಜನ ಕಾಂಗ್ರೆಸ್ ವಿರುದ್ಧ ಬೀದಿಗೆ ಬಂದು ನಿಂತು ನಮ್ಮ ಪರವಾಗಿ ಓಟ್ ಹಾಕಿದ್ರು? ನಮ್ಮಿಂದ ಏನೋ ಅವರಿಗೆ ಲಾಭ ಆಗುತ್ತೆ ಅಂತ ಓಟ್ ಹಾಕಿದ್ದಲ್ಲ. ಇವನು ಹಿಂದುತ್ವದ ಪ್ರತಿಪಾದಕ, ಇವನು ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡ್ತಾನೆ, ನಮಗೆ ಧ್ವನಿಯಾಗಿದ್ದಾನೆ, ಈ ಜಾತಿ ರಾಜಕಾರಣ ಬೇಕಾಗಿಲ್ಲ ಅಂತ ನಮಗೆ ಓಟ್ ಹಾಕಿದ್ದು. ಹಾಗಾಗಿ ಜಾತಿ ತಾತ್ಕಾಲಿಕ ಚುನಾವಣೆಯ ರಣತಂತ್ರವಾಗಿ ಉಪಯೋಗಿಸ್ಕೊಳ್ಳೋದು ಬೇರೆ, ಅದು ಸಿದ್ಧಾಂತ ಆಗಲಿಕ್ಕೆ ಯಾವತ್ತೂ ಅವಕಾಶ ಕೊಡಬಾರ್ದು. ಕೊಟ್ವಿ ಅಂದರೆ ಯಥೋಭ್ರಷ್ಟ ತಥೋಭ್ರಷ್ಟ, ಅಲ್ಲೂ ನಾವು ಒಪ್ಪೋದಿಲ್ಲ. ಯಾಕೆಂದರೆ ನಾವು ಅತಿ ಜಾತಿವಾದಿಗಳಾಗಕ್ಕೆ ಸಾಧ್ಯ ಇಲ್ಲ. ಜಾತಿವಾದದ ಮೇಲೆ ಅತಿ ಜಾತಿವಾದ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಅದು ಬರೀ ಹಿಂದುತ್ವವನ್ನು ದುರ್ಬಲಗೊಳಿಸಲ್ಲ, ದೇಶನೂ ದುರ್ಬಲಗೊಳಿಸುತ್ತೆ. ಭಾರತ್ ಮಾತಾ ಕಿ ಜೈ ಅಂತ ರಾಜಕಾರಣ ಮಾಡೋರು ದೇಶ ದುರ್ಬಲ ಆಗುವಂಥ ರಾಜಕಾರಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಲಿ ಬೆಂಬಲ ಕೊಡಬಾರ್ದು. ನಿಜ, ಸಮಾಜ ಜಾತಿನ ನೋಡುತ್ತೆ. ಎಲೆಕ್ಷನ್ಗೆ ಓಟ್ ಹಾಕಬೇಕಾದ್ರೆ ನಮ್ಮವನು ಯಾರು ಅಂತ ನೋಡುವ ಮನಸ್ಥಿತಿ ಕೆಲವು ಕ್ಷೇತ್ರಗಳಲ್ಲಿ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಇಲ್ಲ. ಅಂಥ ಕಡೆಗಳಲ್ಲಿ ಒಂದು ತಂತ್ರಗಾರಿಕೆ ಭಾಗವಾಗಿ ಜಾತಿನ ಉಪಯೋಗಿಸ್ಕೊಳ್ಳೋದು ಬೇರೆ, ಅದು ಸಿದ್ಧಾಂತದ ಜಾಗದಲ್ಲಿ ಬಂದು ಕೂರಕ್ಕೆ ಅವಕಾಶ ಕೊಡೋದು ಯಾವ ಕಾರಣಕ್ಕೂ ಮಾಡಬಾರ್ದು. ಇದೆಲ್ಲ ನೀವು ಕರ್ನಾಟಕ BJPಯಲ್ಲಿ CT ರವಿ ಅವರು ಮಾತ್ರ ಯೋಚನೆ ಮಾಡಿದ್ರೆ ಸಾಕ, ಉಳಿದವರು ಯೋಚನೆ ಮಾಡಬೇಕು ಅಂತ ಅನ್ಸಲ್ವಾ? ಒಂದೊಂದ್ಸಲಿ ಯಾಕೆ ನಾನು ಒಬ್ಬನೇ ಮಾತಾಡ್ತಿದ್ದೀನಿ, ಯಾಕೆ ನಾನು ಒಬ್ಬನೇ ಬೊಬ್ಬೆ ಹೊಡಿತಾ ಇದ್ದೀನಿ, ಉಳಿದವರೆಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರೆ, ಆರಾಮಾಗಿದ್ದಾರೆ? ಏನಾಗ್ತದೆ, ಒಂದು ಟ್ರಾನ್ಸಿಸ್ಟ್ ಪೀರಿಯಡ್ ಅಂತ ಯಾವಾಗಲೂ ಒಂದು ಮಾತು ನಾನು ಹೇಳ್ತಿದ್ದೆ. ಪರಿವರ್ತನೆ ಹಂತದಲ್ಲಿ ಪರಿಪೂರ್ಣತೆ ಕಡೆಗೆ ಹೋಗಬೇಕಾದ್ರೆ ವ್ಯಾವಹಾರಿಕ ರಾಜಿನ ಕೆಲವೊಮ್ಮೆ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ವ್ಯಾವಹಾರಿಕ ಕಾರಣಕ್ಕೆ. ಯಾಕೆ ವ್ಯಾವಹಾರಿಕ ಕಾರಣಕ್ಕೆ ಮಾಡ್ಕೊಳ್ತಾರೆ ಅಂದರೆ ಇದೊಂದು ಟ್ರಾನ್ಸಿಸ್ಟ್ ಪೀರಿಯಡು. ಪರಿವರ್ತನೆಯಿಂದ ಪರಿಪೂರ್ಣತೆ ಕಡೆಗೆ ಹೋಗಬೇಕು. ಅದಕ್ಕೋಸ್ಕರ ಕೆಲವೊಮ್ಮೆ
ತಂತ್ರಗಾರಿಕೆ ಭಾಗವಾಗಿ ಮಾಡ್ಕೊಂಡಿರ್ತಾರೆ. ಜನರ ಕಣ್ಣಿಗೆ ಏನಾಗ್ಬಿಡುತ್ತೆ, ಇವರು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ವಿ ಕೆನಾಟ್ ಕಾಂಪ್ರಮೈಸ್. ನಮ್ಮ ಐಡಿಯಾಲಜಿ ಜೊತೆಗೆ ನಾವು ಯಾವತ್ತೂ ರಾಜಿ ಮಾಡ್ಕೊಳ್ಳೋದು ಇಲ್ಲ. ನೀವು ಮಾಡ್ಕೊಂಡಿಲ್ಲ ಅಲ್ಲ, ನಮ್ಮ ಪಾರ್ಟಿಯೇ ಮಾಡ್ಕೊಳ್ಳೋದು ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ವ್ಯಾವಹಾರಿಕ ಕಾರಣಕ್ಕೆ ಹೆಚ್ಚು ಹಾನಿ ಮತ್ತು ಕಡಿಮೆ ಹಾನಿ ನಡುವೆ ಕಡಿಮೆ ಹಾನಿ ಆರಿಸ್ಕೊಳ್ತಾರೆ. ಇಲ್ಲದೇ ಇದ್ರೆ ಹೆಚ್ಚು ಹಾನಿ ಆಗತ್ತಪ್ಪ ರಾಜಕೀಯವಾಗಿ, ವ್ಯಾವಹಾರಿಕವಾಗಿ. ಕಡಿಮೆ ಹಾನಿ ಆರಿಸ್ಕೊಳ್ತಾರೆ. ಹಾನಿ ಆಗಲ್ವ ಅನ್ನೋ ಹಾನಿ ಆಗುತ್ತೆ. ಕೆಲವೊಮ್ಮೆ ಗ್ಯಾಂಗ್ರೀನ್ ಆದಾಗ, ಜೀವ ಉಳಿಸ್ಬೇಕು ಅಂತಂದಾಗ ಕಾಲು ಕಳ್ಕೋಬೇಕಾಗತ್ತೆ. ಯಾಕೆಂದ್ರೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ. ಕಾಲು ತೆಗೆದೇ ಇದ್ರೆ ಜೀವ ಹೋಗುತ್ತೆ. ಅವಾಗ ಕಾಲು ಕಟ್ ಮಾಡಬೇಕು. ಅದು ಡಾಕ್ಟರ್ ಕೊಡೋ ಸಜೆಷನ್ನು. ಯಾವುದೋ ವ್ಯಕ್ತಿಗೆ ಆದ ಗ್ಯಾಂಗ್ರೀನ್ಗೆ ಅವನಿಗೆ ಕಾಲು ತೆಗೆದ್ರೆ ಪರವಾಗಿಲ್ಲ, ಅದು ಪಾರ್ಟಿಯ ಕಾಲು ತೆಗೆಯೋ ಹಂತಕ್ಕೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಷ್ಟೇ. ನಿಮಗೇನಿಲ್ಲ ಅಂದರೆ ನಷ್ಟನೇ ಆಗುತ್ತೆ ಅಂದಾಗ ಪೂರ್ಣ ನಷ್ಟದ ಮಾಡಿ ಅಲ್ಪ ನಷ್ಟಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಒಂದು ರಾಜನೀತಿಯ ಭಾಗ. ಈಗ ಸಂಪುಟ ಪುನರಚನೆ ಆಗ್ತಾ ಇದೆ ಕೇಂದ್ರದಲ್ಲಿ. ಕರ್ನಾಟಕದ ಯಾರಿಗೆ ಮಂತ್ರಿ ಅವಕಾಶ ಸಿಗ್ಬೋದು ಅಂತ ನಿಮಗನ್ಸುತ್ತೆ? ಅಂದರೆ ನೀವು ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಬೋದು, ಮೋದಿಯವರ ಹೆಜ್ಜೆಯನ್ನು ಕಂಡುಹಿಡಿಯೋಕ್ಕಾಗಲ್ಲ. ಓಕೆ, ಯಾವ್ಯಾವುದು ಚರ್ಚೆಯಲ್ಲಿ ಇರುತ್ತೋ ಅದ್ರಲ್ಲಿ ಭಾಳ ಜನರದ್ದು ಆಗದೇ ಇಲ್ಲ. ಚರ್ಚೆಯಲ್ಲಿ ಇಲ್ಲದೆ ಇರೋದು ಸರ್ಪ್ರೈಸ್ ಅಂದ್ಬಿಡ್ತಾರೆ, ಆಗಿಬಿಡುತ್ತೆ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಆಗ್ತಾರೆ ಅಂತ ಯಾವ ಚರ್ಚೆ, ಯಾವ ಪತ್ರಿಕೆ ಬರೆದಿತ್ತು, ಯಾವ ಟಿ ವಿ ಆ್ಯಂಕರು ಡಿಬೇಟ್ ಮಾಡಿದ್ದ? ಅವನು ಡಿಬೇಟ್ ಮಾಡಿದ ಹೆಸರುಗಳೇ ಬೇರೆ. ಯಾವ ರಾಜಕಾರಣದ ವಿಶ್ಲೇಷಣೆ ಮಾಡೋನು ಕೂಡ ಅವ್ರ ಹೆಸರನ್ನು ಹೇಳಿಲ್ಲ. ಇಟ್ ಈಸ್ ಮೋದಿ. ಹಾಗಾಗಿ ವಿ ಕೆನಾಟ್ ಪ್ರೊಡಿಕ್ಟ್. ಮೊನ್ನೆ ಕೆಂಪೇಗೌಡ ಜಯಂತಿಗೆ ಉಪರಾಷ್ಟ್ರಪತಿಗಳು ಬಂದಿದ್ರು. ಸ್ಟೇಜ್ ಮೇಲೆ ಒಂದು ಭಾಷಣ ಮಾಡಿದರು, ಅದರಲ್ಲಿ ನಿಮ್ಮ ಹೆಸರು ಉಲ್ಲೇಖ ಮಾಡಿದರು. ನಮ್ಮಲ್ಲಿ ಬಾಸಿಸಮ್ ಇಲ್ಲ, ಹೀ ಈಸ್ ದ ಬಾಸ್. ನಮಗೆ ಯಾರೂ ನಮಗೆ ಇಲ್ಲ. ನಮಗಿರೋದು ಸಿದ್ಧಾಂತ. ನಾನು ಕಾರ್ಯಕರ್ತ, ಅವರು ಕಾರ್ಯಕರ್ತ. ಅಲ್ಲ, ಬಟ್ ನನಗೆ ನನ್ನ ಕ್ಯೂರಿಯಾಸಿಟಿ ಅಷ್ಟೇ, ಯಾಕೆ ಅವರು ಸಿ ಟಿ ರವಿಯವರನ್ನ ಮೈ ಬಾಸ್ ಅಂತ ಅಂದರು ಅಂತ ತಿಳ್ಕೊಬೇಕು ಅನ್ನೋದು. ನಮ್ಮಲ್ಲಿ ಬಾಸಿಸಮ್ ಕಲ್ಚರೇ ಇಲ್ಲ. ಬಟ್ ಅವ್ರು ಯಾಕೆ ಹೇಳಿದ್ರು ಮೈ ಬಾಸ್? ಏನೋ ಒಂದು ಪ್ರೀತಿಯಿಂದ ಹೇಳಿದ್ದಾರೆ. ಆದರೆ ನಾನು ಯಾವತ್ತೂ ಬಾಸ್ ಥರ ವರ್ತನೆ ಮಾಡಿಲ್ಲ. ಐ ಆಮ್ ನಾಟ್ ಎ ಬಾಸ್, ಐ ಆಮ್ ಕಾರ್ಯಕರ್ತ, ಆಲ್ವೇಸ್ ಕಾರ್ಯಕರ್ತ, ಕಾರ್ಯ ಮಾಡುವ ಕಾರ್ಯಕರ್ತ, ಧ್ಯೇಯನಿಷ್ಠ ಕಾರ್ಯಕರ್ತ. ಬೇಕಾದ್ರೆ ಅದನ್ನು ಹೇಳಿ, ಧ್ಯೇಯನಿಷ್ಠ ಕಾರ್ಯಕರ್ತ ಅಂತ ಹೇಳಿ. ಎಂಥ ಸಂದರ್ಭದಲ್ಲೂ ನನ್ನ ಧ್ಯೇಯದಿಂದ ವಿಚಲಿತನಾಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನಂಗೆ ಗೊತ್ತು, ಕೆಲವು ಮಾತುಗಳನ್ನು ಹೇಳೋದ್ರಿಂದ ನನಗೆ ರಾಜಕೀಯವಾಗಿ ವ್ಯಕ್ತಿಗತ ಹಾನಿಯಾಗತ್ತೆ ಅಂತ ಗೊತ್ತು. ಆದರೆ ಜನರನ್ನು ಜಾಗೃತಗೊಳಿಸೋದಕ್ಕೆ ನಾನು ಹೇಳಲೇಬೇಕು, ಅದಕ್ಕಾಗಿ ಹೇಳ್ತೀನಿ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ನಿಮಗೆ ಓಟ್ ಹಾಕೋಣ ಅಂತ ನಮಗೂ ಆಸೆ ಇದೆ, ನೀವು ನಮಗೇನು ತೊಂದರೆ ಮಾಡಿಲ್ಲ, ನಮಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀರಿ, ಆದರೆ ನೀವು ಹಿಂಗೆ ಹೇಳ್ಬಿಟ್ರಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಇರೋ ಸತ್ಯ ಹೇಳಿದ್ದೀನಿ ಅಂತ ಹೇಳ್ತೀನಿ. ಇರೋ ಸತ್ಯನ ಹೇಳಿದ್ದೀನಿ. ನಾನೊಬ್ಬ ಗೆಲ್ಲೋದಕ್ಕೋಸ್ಕರ ನಾನು ರಾಜಕಾರಣಕ್ಕೆ ಬಂದಿಲ್ಲ. ಒಂದು ಧ್ಯೇಯದ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀನಿ, ಒಂದು ಸಿದ್ಧಾಂತಕ್ಕೆ ರಾಜಕಾರಣಕ್ಕೆ ಬಂದಿದ್ದೀನಿ. ಅದರಿಂದ ವಿಚಲಿತನಾಗೋ ಪ್ರಶ್ನೆ ಇಲ್ಲ. ಸೋಲಲ್ಲ, ಸಾವಿಗೆ ಹೆದರಲ್ಲ. ಸೋಲಿಗೆ ಯಾಕೆ ಹೆದರ್ತೀವಿ ನಾವು? ಮತ್ತು ಸೋಲೋದು ಆ ಎಲೆಕ್ಷನ್ ಸೋಲು, ಸಿದ್ಧಾಂತದ ಸೋಲಲ್ಲ. ಕರೆಕ್ಟ್, ವ್ಯಕ್ತಿತ್ವದ ಸೋಲಲ್ಲ, ಸಿದ್ಧಾಂತದ ಸೋಲಲ್ಲ, ಆ ಎಲೆಕ್ಷನ್ ಸೋಲು. ಈಗ ತಾನೇ ಹೇಳಿದ್ರಿ, ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಬೋದು, ಮೋದಿಯವರ ಹೆಜ್ಜೆಯನ್ನು ಕಂಡುಹಿಡಿಲಿಕ್ಕಾಗಲಿಲ್ಲ ಅಂತ. ಹಾಗೆ ನೀವು ಕಂಡ ಮೋದಿಯವರ ಬಗ್ಗೆ ಹೇಳೋದಾದರೆ? ಹಾರ್ಡ್ ವರ್ಕರ್, ವಿಷನರಿ, ಬಡವ್ರ ಬಗ್ಗೆನೇ ಯೋಚನೆ ಮಾಡೋರು, ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇರೋರು, ದೇಶದ ಗೌರವವನ್ನು ಜಗತ್ತಿನ ಉದ್ದಗಲಕ್ಕೂ ಹೆಚ್ಚಿಸಿದವರು. ಯಾರು ಒಪ್ಪಲಿ ಬಿಡಲಿ, ಜಾಗತಿಕವಾಗಿ ಭಾರತಕ್ಕೆ ಹೆಚ್ಚಿನ ಗೌರವವನ್ನು ತಂದು ಕೊಡೋದ್ರೊಳಗೆ ಮೋದಿಜಿಯವರ ಪಾತ್ರನೂ ಇದೆ. ನಾನ್ ಕರಪ್ಟ್. ಅವ್ರ ಬಗ್ಗೆ ಸ್ವಜನ ಪಕ್ಷಪಾತದ ಆರೋಪ ಮಾಡೋಕ್ಕಾಗಲ್ಲ, ಭ್ರಷ್ಟಾಚಾರದ ಆರೋಪ ಮಾಡೋಕ್ಕಾಗಲ್ಲ, ಸೋಮಾರಿ ಅಂತ ಹೇಳೋಕ್ಕಾಗಲ್ಲ, ಮೋಜು ಮಸ್ತಿ ಮಾಡ್ಕೊಂಡು ಕಾಲ ಕಳೀತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಅವರ ಅರ್ಥ ಆಗದೇ ಇರ್ಬೋದು, ಹೇಗೆ ಸಾಧ್ಯ ಇದೆಲ್ಲ ಮೋದಿಯವ್ರ ಕೈಲಿ ಅಂತ ಕೆಲವರಿಗೆ ನಿಗೂಢವಾಗಿ ಕಂಡಿರ್ಬೋದು. ಆದರೆ ಸ್ಪಷ್ಟವಾಗಿ ಕಾಣೋದೇನು ಅಂದರೆ, ಒಬ್ಬ ಅಪ್ಪಟ ದೇಶಭಕ್ತ, ಪರಿಶ್ರಮಿ, ದೇಶದ 140 ಕೋಟಿ ಜನರಿಗಾಗಿ ಕೆಲಸ ಮಾಡ್ತಿರುವಂಥ ಒಬ್ಬ ಪ್ರಧಾನ ಸೇವಕ. ರಾಜಕೀಯ ಪರಿಭಾಷೆಯನ್ನೇ ಬದಲಾಯಿಸಿದ್ರಿ. ಮನ್ ಕಿ ಬಾತು ಒಂದು ರಾಜಕಾರಣದ ಮಾತಾಡಲ್ಲ. ಎಲೆಮರೆ ಕಾಯಿ ಥರ ಕೆಲಸ ಮಾಡ್ತಿರೋರ
ಬದುಕಿನ ಪ್ರೇರಣೆ ಎಲ್ರಿಗೂ ಸಿಗಲಿ ಅಂತ ಅವ್ರನ್ನ ಪರಿಚಯಿಸೋ ಕೆಲಸ ಮಾಡ್ತಾರೆ. ಗುರುತಿಸಿ ಪದ್ಮಶ್ರೀಯನ್ನು ಹುಡುಕಿ ಕೊಡ್ತಾರೆ. ಎಲ್ಲಿ ಸೋಲ್ಗಿತ್ತಿ ನರಸವ್ವ ಯಾರು ರೆಕಮೆಂಡ್ ಮಾಡಿದ್ರು? ಸುಗ್ರಿ ಬೊಮ್ಮನಗೌಡ ಯಾರು ರೆಕಮೆಂಡ್ ಮಾಡಿದ್ರು? ಹಾಜಬ್ಬ ಯಾರು ರೆಕಮೆಂಡ್ ಮಾಡಿದ್ರು? ಇದು ಕೇವಲ ಅಂತರ್ದೃಷ್ಟಿ ಮತ್ತು ದೂರದೃಷ್ಟಿ ಇರುವ ನಾಯಕತ್ವಕ್ಕೆ ಮಾತ್ರ ಇಂಥವ್ರು ಕಣ್ಣಿಗೆ ಬೀಳ್ತಾರೆ. ಸಮೀಪ ದೃಷ್ಟಿ ಇದ್ದವರಿಗೆ ಯಾರೋ ಸೆಲೆಬ್ರಿಟಿಗಳು ಕಾಣ್ತಾರೆ, ಮೇಕಪ್ನವ್ರು ಕಾಣ್ತಾರೆ, ಮೀಡಿಯಾ ಆ್ಯಂಕರ್ಗಳು ಕಾಣ್ತಾರೆ. ಆದರೆ ಇಂಥವ್ರಿಗೆ ಮಾತ್ರ, ಅಂತರ್ದೃಷ್ಟಿ ಮತ್ತು ದೂರದೃಷ್ಟಿ ಇರೋವರಿಗೆ ಮಾತ್ರ ಅಂಥವ್ರ ಕಣ್ಣಿಗೆ ಮಾತ್ರ ಬೀಳ್ತಾರೆ. ಮೋದಿಜಿಯವರು ಅಂತರ್ದೃಷ್ಟಿಯೂ ಇದೆ, ದೂರದೃಷ್ಟಿಯೂ ಇದೆ. ಶಾಲ್ ಏನಣ್ಣ ವಿಶೇಷ? ಶಾಲ್ ಹಾಕ್ತಾರಲ್ಲ. ಇವತ್ತು ಸ್ವಲ್ಪ ವಾತಾವರಣ ಚಳಿ ಇತ್ತಲ್ಲ, ಹಂಗಾಗಿ ಯಾವುದು ಏನಿಲ್ಲ, ಸದ್ಯಕ್ಕೆ ಹೇಳಿದೆ. ಅವೆಲ್ಲ ಏನಿಲ್ಲ, ಅನುಕರಣೆನೂ ಅಲ್ಲ. ಮಲೆನಾಡವರು ಶಾಲ್ ಸಹಜವಾಗಿ ಹಾಕ್ತಾರೆ. ನಾವು ಸಹಜವಾಗಿ ಹಾಕ್ಕೊಳ್ತಿದ್ವಿ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ. ಇವತ್ತು ಸ್ವಲ್ಪ ವಾತಾವರಣ ಹಂಗಿತ್ತು, ಅದನ್ನ ಹಾಕೊಂಡೆ ಅಷ್ಟೇ. ಮುಂದಿನ ಚುನಾವಣೆಗೆ ಬಿಜೆಪಿಯ ಸಿದ್ಧತೆಗಳು ಹೇಗಿದೆ ಅಣ್ಣ ಅಂತಿಮವಾಗಿ? ನಾನು ಹೇಳಿದ ಮಾತಿನಲ್ಲೇ ಈಗ ನಿಮ್ಗೊಂದಷ್ಟು ಅನುಭವಕ್ಕೆ ಬಂದಿರುತ್ತೆ. ತಯಾರಿ ಮಾಡಬೇಕು. ನಾವು ಒಂದೊಂದು ಕ್ಷೇತ್ರದ ಬಗ್ಗೆನೂ ಯೋಚನೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಕರೆಕ್ಟ್. ಹೀ ಈಸ್ ಎ ಸ್ಟ್ರಾಟಜಿಸ್ಟ್. ಅವ್ರ ಹತ್ರ ಹಣ ಇದೆ, ಅಧಿಕಾರ ಇದೆ, ತಂತ್ರಗಾರಿಕೆ ಮಾಡ್ತಾರೆ. ಹಾಗಿರಬೇಕಾದ್ರೆ ನಾವು ನಿರ್ಲಕ್ಷ್ಯದಲ್ಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಥ್ಯಾಂಕ್ ಯು ಅಣ್ಣ. ಇಷ್ಟೊತ್ತು ನಮ್ಮ ಜೊತೆ ಕೂತು ಸಾಕಷ್ಟು ರಾಜಕೀಯ ವಿಷಯಗಳನ್ನ ಹಂಚ್ಕೊಂಡ್ರಿ. ನೀವು ಆಸೆಪಟ್ಟ ಹಾಗೆ ನಿಮ್ಮ ಪಕ್ಷ ಇನ್ನಷ್ಟು ಸದೃಢ ಆಗಲಿ, ಮುಂದಿನ ಸಮಯದಲ್ಲಿ BJP ಅಧಿಕಾರಕ್ಕೆ ಬರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ಇದಾಗಿತ್ತು CT ರವಿ ಅಣ್ಣ ಅವ್ರ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನೆಲ್.